ಖರಾಡೆ ನ್ಯೂಸ್ಗೆ ಸ್ವಾಗತ. ಎಲ್ಲ 9 ಪೊಲೀಸರಿಗೆ ನೇಣು ಶಿಕ್ಷೆ. ಐತಿಹಾಸಿಕ ತೀರ್ಪಿನಲ್ಲಿ ಮದುರೈಯ ಗೌರವಾನ್ವಿತ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಜಿ. ಮುತ್ತುಕುಮಾರನ್ ರವರು ಜಯರಾಜ್ ಮತ್ತು ಬೆನಿಕ್ಸ್ ಕಸ್ಟಡಿಯಲ್ಲಿ ನಡೆದ ಹಿಂಸೆ ಹಾಗೂ ಸಾವಿನ ಪ್ರಕರಣದಲ್ಲಿ ಎಲ್ಲ 9 ಪೊಲೀಸರಿಗೆ ಮರಣದಂಡನೆ ವಿಧಿಸಿದ್ದಾರೆ. ಇನ್ಸ್ಪೆಕ್ಟರ್ ಎಸ್. ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳು ಪಿ. ರಘು, ಗಣೇಶ್ ಮತ್ತು ಕೆ. ಬಾಲಕೃಷ್ಣನ್, ಹೆಡ್ ಕಾನ್ಸ್ಟೇಬಲ್ಗಳು ಎಸ್. ಮುರುಗನ್ ಮತ್ತು ಎ. ಸಾಮಿದುರೈ ಹಾಗೂ ಕಾನ್ಸ್ಟೇಬಲ್ಗಳು ಎಂ. ಮುತ್ತುರಾಜ್, ಎಸ್. ವೇಲ್ಮುತ್ತು, ಎಸ್. ಚೆಲ್ಲದುರೈ ಮತ್ತು ಎಕ್ಸ್. ಥಾಮಸ್ ಫ್ರಾನ್ಸಿಸ್ ಇವರನ್ನೆಲ್ಲ ದ್ವಿಹತ್ಯೆ ಪ್ರಕರಣದಲ್ಲಿ ಅಪರಾಧಿಗಳೆಂದು ತೀರ್ಪು ನೀಡಲಾಗಿದೆ. 2020 ಜೂನ್ 19ರಂದು ಜಯರಾಜ್ ಅವರು ತಮ್ಮ ಮಗನ ಮೊಬೈಲ್ ಅಂಗಡಿಗೆ ಸಾತಂಕುಳಂ, ತುತುಕೂಡಿ ಜಿಲ್ಲೆ ನಲ್ಲಿ ಹೋಗಿದ್ದರು. ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ ಆರೋಪದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದರು. ತಂದೆಯ ಬಂಧನದ ನಂತರ ಬೆನಿಕ್ಸ್ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ತಂದೆಯನ್ನು ಬಿಡುಗಡೆ ಮಾಡಲು ವಿನಂತಿಸಿದರು. ಈ ವೇಳೆ ಅವರಿಗೂ ಪೊಲೀಸರೊಂದಿಗೆ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ನಂತರ ಅವರನ್ನು ಸಹ ಬಂಧಿಸಿ ತಂದೆಯೊಂದಿಗೆ ರಾತ್ರಿ ಪೂರ್ತಿ ಹಿಂಸೆ ನೀಡಿ ನಂತರ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದರು. 2020 ಜೂನ್ 22ರಂದು ಬೆನಿಕ್ಸ್ ಅವರು ಕೋವಿಲ್ಪಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಮುಂದಿನ ದಿನ ಜಯರಾಜ್ ಕೂಡ ಸಾವನ್ನಪ್ಪಿದರು. ತನಿಖೆಯಲ್ಲಿ ನಂತರ ತಿಳಿದು ಬಂದಂತೆ ಮೊಬೈಲ್ ಅಂಗಡಿ ಅನುಮತಿಸಿದ ಸಮಯದ ನಂತರ ತೆರೆದಿರಲಿಲ್ಲ, ಅಂದರೆ ಅವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿತ್ತು. ನಂತರ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಅವರು ಮುಂದೆ ಬಂದು ಸತ್ಯವನ್ನು ಬಹಿರಂಗಪಡಿಸಿದರು. ತಂದೆ ಮತ್ತು ಮಗನನ್ನು ರಾತ್ರಿ ತುಂಬಾ ಕ್ರೂರವಾಗಿ ಹೊಡೆದಷ್ಟೇ ಅಲ್ಲದೆ ಪೊಲೀಸ್ ಠಾಣೆಯ ನೆಲ ಮತ್ತು ಗೋಡೆಗಳಲ್ಲಿ ಸುರಿದಿದ್ದ ತಮ್ಮ ರಕ್ತವನ್ನು ತಮ್ಮ ಬಟ್ಟೆಗಳಿಂದಲೇ ಸ್ವಚ್ಛಗೊಳಿಸಲು ಅವರನ್ನು ಬಲವಂತಪಡಿಸಲಾಗಿದೆ. ಬೆನಿಕ್ಸ್ ಅವರಿಗೆ 13 ಹೊರಗಿನ ಗಾಯಗಳಿದ್ದು ಜಯರಾಜ್ ಅವರಿಗೆ 17 ಗಾಯಗಳಾಗಿದ್ದವು. ಇವು ಅವರ ಸಾವಿಗೆ ಕಾರಣವಾದವು. ಅವರನ್ನು ಜೈಲಿಗೆ ಕಳುಹಿಸುವಾಗ ಅವರು ಗುದದ್ವಾರದಿಂದ ರಕ್ತಸ್ರಾವವಾಗುತ್ತಿದ್ದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ಆಕ್ರೋಶ ಮತ್ತು ಪ್ರತಿಭಟನೆಗಳ ನಂತರ ತಮಿಳುನಾಡು ಸರ್ಕಾರದ ಮೇಲೆ ನ್ಯಾಯಸಮ್ಮತ ತನಿಖೆ ನಡೆಸುವ ಒತ್ತಡ ಉಂಟಾಯಿತು. ಈ ಪ್ರಕರಣವನ್ನು ಸಂಪೂರ್ಣವಾಗಿ ನೋಡಿದರೆ 59 ವರ್ಷದ ಜಯರಾಜ್ ಮತ್ತು 31 ವರ್ಷದ ಬೆನಿಕ್ಸ್ ಅವರನ್ನು ಪೊಲೀಸರ ಅಹಂಕಾರಕ್ಕೆ ಬಲಿಯಾದವರಾಗಿ ಕಾಣಬಹುದು. ತಂದೆಯನ್ನು ಏಕೆ ಬಂಧಿಸಿ ಹಿಂಸಿಸುತ್ತಿದ್ದಾರೆ ಎಂದು ಬೆನಿಕ್ಸ್ ಪ್ರಶ್ನಿಸಿದ ಕಾರಣಕ್ಕೆ ಪೊಲೀಸರು ಕೆರಳಿದ್ದರು. ಈ ತೀರ್ಪು ಪೊಲೀಸ್ ಸಿಬ್ಬಂದಿಗೆ ಪಾಠವಾಗುತ್ತದೆ ಎಂಬ ನಿರೀಕ್ಷೆ ಕುಟುಂಬದವರದು. ಕಾನೂನಿನ ಹೊರಗೆ ನಡೆದುಕೊಂಡರೆ ಶಿಕ್ಷೆ ತಪ್ಪದು ಎಂಬ ಸಂದೇಶ ಇದರಿಂದ ಸಿಗಲಿ. ಆದರೆ ದುಃಖಕರ ಸಂಗತಿಯೇನೆಂದರೆ ನಮ್ಮ ದೇಶದಲ್ಲಿ ಅನೇಕ ಪೊಲೀಸರು ನಿಯಮಗಳನ್ನು ಪಾಲಿಸುವುದಿಲ್ಲ. ಅವರ ಅಹಂಕಾರ, ಮೇಲಿಂದ ಬರುವ ಆದೇಶಗಳು ಅಥವಾ ಭ್ರಷ್ಟಾಚಾರವೇ ಅವರ ನಡೆಗೆ ಕಾರಣವಾಗುತ್ತದೆ. ಬಲಹೀನರು ಮತ್ತು ಧ್ವನಿಯಿಲ್ಲದವರ ಪರ ನಿಂತುಕೊಳ್ಳುವ ಉತ್ತಮ ಪೊಲೀಸ್ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬರಲಿ ಎಂಬ ಆಶೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಖರಾಡೆ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.